ಬಟ್ ಫೈನಲಿ ಒಂದು ರೈಟ್ ಪರ್ಸನ್ ಹತ್ರ ಬಂದ್ವಿ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಕೊಟ್ಟಿದ್ರಲ್ಲ, ಸೊ ಪ್ರೆಗ್ನೆನ್ಸಿ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಯಶಸ್ವಿನಿ, ವೆರಿ ಗುಡ್ ಆ್ಯಂಡ್ ಎಕ್ಸಲೆಂಟ್ ರಿಸಲ್ಟ್ಸ್. ಸೊ ಬೀಟಾ SCG ನಮ್ಮದು 1934 ಇದೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ವ್ಯಾಲ್ಯೂಸ್ ಫಾರ್ ಪ್ರೆಗ್ನೆನ್ಸಿ ಫಾರ್ 100% ಅಶ್ಯೂರ್ಡ್, ನೋ ಡೌಟ್. ಥ್ಯಾಂಕ್ ಯು. ಓಕೆ, ಎರಡನೇ ಮಗುಗೋಸ್ಕರ ನೀವು ಪ್ರಯತ್ನ ಮಾಡಿದ್ದೀರಾ. ಸೊ ಈ ಥರ ಸಿಚುವೇಷನಲ್ಲಿ ನಾವು ಲಾಂಗ್ ಪ್ರೋಟೋಕಾಲ್ ಅಂತ ಮಾಡಿರ್ತೀವಿ. ಲಾಂಗ್ ಪ್ರೋಟೋಕಾಲ್ ಅಂದರೆ ಸ್ವಲ್ಪ ಇಂಜೆಕ್ಷನ್ 1 ಮಂತ್ ಮುಂಚೆ ಕೊಟ್ಟು ಮಾಡಿದ್ರಿಂದ ಒಂದು ಒಳ್ಳೆ ಸಕ್ಸಸ್ ಬಂದಿದೆ. ಈ ಥರ ಎಂಡೋಮೆಟ್ರೋಸಿಸ್ ಅಂತ ಸಮಸ್ಯೆ ಇದ್ದವರಿಗೆ ಈ ಥರ ಒಂದು ಒಳ್ಳೆ ಪ್ರೆಗ್ನೆನ್ಸಿ ಚಾನ್ಸು ಇರ್ತದೆ ಅಂತ ನಮಗೊಂದು ಉದಾಹರಣೆ. ಸೊ ಅದರಿಂದ ಇವರು ಪಾಪ ತುಂಬ ಕೋಆಪ್ರೇಟ್ ಮಾಡಿ ಯಶಸ್ವಿನಿಯವರು ಒಂದು ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಹೇಳಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಕಡೆ ಕಷ್ಟಪಟ್ಟು ಓಡಾಡಿದ್ವಿ, ಬಟ್ ಫೈನಲಿ ಒಂದು ರೈಟ್ ಪರ್ಸನ್ ಹತ್ರ ಬಂದ್ವಿ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಸಂತೋಷ ಸರ್. ಅವಳು ಎಂಡೋಮೆಟ್ರಿಯೋಸಿಸ್ ಪ್ರಾಬ್ಲಮಿಂದ ತುಂಬ ನರಳ್ತಾ ಇದ್ಲು ಆ್ಯಂಡ್ ವಿ ಡೌಟೆಡ್ ದಟ್ ಪ್ರೆಗ್ನೆನ್ಸಿ ವಿಲ್ ಹ್ಯಾಪನ್. ಕರೆಕ್ಟ್. ಆ್ಯಂಡ್ ನಾರ್ಮಲ್ಗೆ ತುಂಬ ಟ್ರೈ ಮಾಡಿದ್ವಿ, ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತ. ದೆನ್ ರಾಜಲಕ್ಷ್ಮಿ ಮೇಡಮ್ ಅಂತೂ ನಮ್ಮನ್ನ ಒಂದು ಕರೆಕ್ಟ್ ಕಡೆ ಗೈಡ್ ಮಾಡಿ ದೇವ್ರ ಥರ ಕಳಿಸಿದ್ರು. ಅವ್ರು ಹೇಳಿದ್ರು ಕಳ್ಸೋ ದಿನ, ನನಗೆ ಮಕ್ಕಳಿದ್ರು, ನಾನು ಒಬ್ಬನ ಸಜೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮನ್ನ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ರು. ಇವತ್ತು ನಮಗೆ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಅದರಿಂದ ನಮಗೂ ಸಂತೋಷ ಆಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಕಪಲ್, ಆಸ್ ಯು ಸಿ, there is a problem of endometriosis that is called chocolate cyst. Chocolate cyst is collection of the blood in the ovary. So whenever there is a chocolate cyst or endometriosis, many people believe that we need to operate and we need to remove the chocolate cyst. So there are a lot of complications of operating it, and it is not required in all the people. So successfully we have done the IVF treatment, and she has conceived today happily without any surgery for endometrioma. So all the endometrioma does not need surgery if you plan to conceive, and there are very few patients who might need surgery, and most of you will not need surgery for endometrioma. This is a very classic example, and we are all happy that with endometriosis and some part of adenomyosis with chocolate cyst she got pregnant, and all the best for the couple.